ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿದೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಹೇಳಿಕೆ. ಹೌದು, ತುರ್ವಿಹಾಳ ಪಟ್ಟಣದಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಸ್ಎಂವೈ ಯೋಜನೆಯ 250 ಲಕ್ಷ ರುಗಳ ವೆಚ್ಚದಲ್ಲಿ ಸಿಸಿ ರಸ್ತೆ, ಶೌಚಾಲಯ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ 2023-24ನೇ ಸಾಲಿನ ಕೆಕೆಆರ್ಡಿಬಿಯ ಮೈಕ್ರೋ ಯೋಜನೆಯ 76.47 ಲಕ್ಷ ರುಗಳಲ್ಲಿ 11 ವಾರ್ಡಿನ ಮೈಲಾಪುರ ರಸ್ತೆಯಿಂದ ಈರಪ್ಪ ನಾಯಕ ವಕ್ರಾಣಿ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದು ಕಲ್ಯಾಣ ಕರ್ನಾಟಕದ ಭಾಗದ ವಿವಿಧ ಇಲಾಖೆಗಳಿಗೆ 5,000 ಕೋಟಿ ಅನುದಾನ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಲು ಸಹಕಾರಿಯಾಗಿದೆ. ಕಾಮಗಾರಿಗಳನ್ನು ಕಾಲಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿ ಮಾಡುವ ಮೂಲಕ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡಬೇಕು ಹಾಗೂ ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೃಹತ್ ವಾಹನಗಳ ಓಡಾಟ ಹೆಚ್ಚಿದ್ದ ಕಾರಣ ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳಬೇಕೆಂದು ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. NK64 ನ್ಯೂಸ್ ಬ್ಯೂರೋ, ರಾಯಚೂರು. ತುರ್ವಿಹಾಳ ಪಟ್ಟಣ ಪಂಚಾಯಿತಿಯ ಈ ಒಂದು ರಸ್ತೆಯ ಭೂಮಿ ಪೂಜೆಯ ಅಂಗವಾಗಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇವತ್ತು ಈ ವಾರ್ಡಿನಲ್ಲಿ 11ನೇ ವಾರ್ಡಿನಲ್ಲಿ ಬಹಳಷ್ಟು ವರ್ಷಗಳಿಂದ ರಸ್ತೆ ಕಾಮಗಾರಿ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ಸಿಸಿ ಮತ್ತು ಡ್ರೈನೇಜ್ಗಳನ್ನು ಮಾಡೋದಕ್ಕೆ 2023-24ನೇ ಸಾಲಿನ 76,47,000 ಅನುದಾನವನ್ನು ಇದಕ್ಕೆ ಕೊಟ್ಟಿದ್ದೇವೆ. ಈ ಒಂದು ಕಾಮಗಾರಿಯನ್ನು ಮರಿಸ್ವಾಮಿ ಅನ್ನುವಂಥವ್ರಿಗೆ ಗುತ್ತಿಗೆದಾರರಿಗೆ ಅವ್ರಿಗೆ ಆಗಿದೆ. ಅವರು ಯಾಕಂತ ಹೇಳಿದ್ರೆ ಎಲ್ಲ ಊರಿನಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನು ಒಳ್ಳೆ ಕಾಮಗಾರಿಯನ್ನು ಮಾಡಿ ಇವತ್ತು, ಯಾಕಂದರೆ ಇದು ಕೆಕೆಆರ್ಡಿಬಿ ಅನುದಾನ ಆಗಿರೋದ್ರಿಂದ ಒಳ್ಳೆ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಹಣ ಭಾಳಷ್ಟು ಅನುಕೂಲ ಆಗ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ, ನಮ್ಮ ಪಕ್ಷದ ಸರ್ಕಾರ ಬಂದ ಮೇಲೆ ಇವತ್ತು ಹೆಚ್ಚಿನ ಒಂದು ಅನುದಾನವನ್ನು ಈ ಹೈದರಾಬಾದ್ ಕರ್ನಾಟಕ 5,000 ಕೋಟಿ ಅನುದಾನವನ್ನು ಇವತ್ತು ಸ್ಕೂಲ್ಗಳಿಗೆ ಶಿಕ್ಷಣಕ್ಕಿರ್ಬೋದು, ಇನ್ನಿತರ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಇವತ್ತು ಎಲ್ಲದಕ್ಕೂ ಕೂಡ ಮೀಸಲಾತಿಯಾಗಿ ಇಟ್ಟು ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಈ ಒಂದು ನಿಗಮದ ಅಧ್ಯಕ್ಷರು ಎಲ್ಲರೂ ಈ ಒಂದು ಹಣವನ್ನು ಈ ಭಾಗದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇವತ್ತು ಈ ಒಂದು ರಸ್ತೆ ನಾನು ಅಧಿಕಾರಿಗಳಲ್ಲಿ ಇವತ್ತು ಗುತ್ತಿಗೆದಾರರಲ್ಲಿ ಹೇಳೋದಿಷ್ಟೇ, ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಇವತ್ತು ಜನರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಇವತ್ತು ಈ ಕಾಮಗಾರಿಯನ್ನು ಮಾಡಬೇಕನ್ನುವಂಥದ್ದನ್ನು ಅವರಿಗೆ ತಿಳಿಸಲಿಕ್ಕೆ ವಹಿಸಿ ಈ ಒಂದು ಕಾಮಗಾರಿ ಇವತ್ತು ಒಳ್ಳೆ ಕಾಮಗಾರಿ ಆಗಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.